ಸ್ಕ್ರೀನ್ ಬಟ್ಟೆ ತಗೊಳ್ಳೋಣ ಅಂತ ಅಂಗಡಿಗೆ ಕರ್ಕೊಂಡು ಹೋದ್ರೆ ಇವ್ನು ನೋಡಿ ನಾ ಇಲ್ಲೇ ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ ಹೋಗಪ್ಪ ನೀನು ಅಂತಿರ್ದ. ವಿಡಿಯೋನ ಸ್ಕಿಪ್ ಮಾಡಿದೆ ನಾನು ಕೊನೆವರೆಗೂ ನೋಡ್ಕೊನಿ ಫ್ರೆಂಡ್ಸ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗುತ್ತೆ ನಿಮಗೆ. ಹಲೋ ಗೈಸ್, ಕ್ಷಮೆ ಇರಲಿ, ಕಾರಣದಿಂದ ವೀಡಿಯೋ 3 ಡೇಸಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಗುರುವಾರ, ಶುಕ್ರವಾರ, ಶನಿವಾರದ ಬ್ಲಾಗ್ ಈ ವಿಡಿಯೋದಲ್ಲಿ ಇರುತ್ತೆ. ದಯವಿಟ್ಟು ಕ್ಷಮೆ ಇರಲಿ, ಯಾಕಂದ್ರೆ ಮನೆ ಕೆಲಸ ನಡೀತಿರೋ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಕೊಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಪೇಂಟ್ ಮಾಡೋರು ಬಂದಿದ್ದಾರೆ. ಸೊ ಇತ್ತ ಕಡೆ ನಮ್ಮ ಕೆಲಸಗಳು, ನಮ್ಮ ಗಾರೆ ಕೆಲಸಗಳಿಗೂ ಆಳ್ಬಿಡ್ಬೇಕು. ಸೊ ಅಲ್ಲಿಗೆ ಆಳ್ಬಿಡಮ್ಮ ಅಂತ ಇವ್ರು ಬಂದು ಇವ್ರು ಪ್ರಿಪೇರ್ ಮಾಡ್ಕೊತಾರೆ. ಒಳಗಡೆ ಎಲ್ಲ ಐಟಮ್ ಎಲ್ಲ ಶಿಫ್ಟ್ ಮಾಡ್ಕೊತಾ ಇದ್ರು. ಸಿಗ್ತಿಲ್ಲ ವೀಡಿಯೋ ಮಾಡೋಕ್ಕೆ. ಸೊ ಏನು ಮಾಡ್ತೀರಾ, ಈ ಕಡೆ ಮನೆ ಕೆಲಸ ಬೇರೆ, ನಮ್ಮ ಮನೆ ಕೆಲಸ ಬೇರೆ, ಈ ಕಡೆ ಔಟ್ ಸೈಡ್ ಕೆಲಸಗಳು ಒಪ್ಪಿದೀವಲ್ಲ, ಅಲ್ಲಿಗೆ ಆಳ್ಬಿಡ್ಬೇಕು. ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ತಿಂಡಿ ರೆಡಿ ಮಾಡಬೇಕು. ಸೊ ವರ್ಕು ಅಂದರೆ ಬರೀ ಕೆಲಸ ಮಾಡೋದಲ್ಲ, ಅವ್ರು ಮೇಂಟೆನೆನ್ಸ್ ಮಾಡೋದೇ ಭಾಳ ಕಷ್ಟ ಹೋಗುತ್ತೆ. ಸೊ ಇದು ನಾನು ಹೇಳ್ದಂಗೆ ವೀಕ್ಷಕರೇ, ಇದು ಆಳುಗಳು ಬಂದೆಲ್ಲ ಶಿಫ್ಟ್ ಮಾಡ್ಕೊತಿದ್ರು. ಸೊ ನಾನು ಅವ್ರನ್ನ ಬಿಟ್ಬಿಟ್ಟು ಮತ್ತೆ ಪೈಂಟ್ ತರಬೇಕು ಅಂದ್ಬಿಟ್ಟು ಪುನಃ ಮತ್ತೆ ನಾನು ಕಿರ್ಗಲ್ಗೆ ಹೋಗ್ಬೇಕಿತ್ತು. ಪೈಂಟ್ ಬೇರೆ ಫೋನ್ ಮಾಡ್ತಾಯಿದ್ರು. ಸೊ ಸರಿ ಬಿಡಪ್ಪ ಅಂದ್ಬಿಟ್ಟು ನಾನು ಅವ್ರಿಗೆ ಒಂದು ವೀಡಿಯೋ ಕ್ಲಿಪ್ ತಗೊಂಡು ಬಿಟ್ಟು ಇದನ್ನು ವಾಲ್ ಕಟ್ಟೋರು ಇವತ್ತು. ಸೊ ಒಳಗಡೆ ಟಾಯ್ಲೆಟ್, ಅಟ್ಯಾಚ್ ಬಾತ್ರೂಮ್, ಸೊ ಒಂದು ರೂಮ್ ಬೀಳುತ್ತೆ. ಸೊ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಸರಿ ನೀವು ಮಾಡ್ತಿರಪ್ಪ ಅಂದ್ಬಿಟ್ಟು ಮೆಜರ್ಮೆಂಟ್ ಹೇಳ್ಬಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ನಾನು ಕಿರ್ಗಲ್ಗೆ ಹೋಗ್ಬೇಕಿತ್ತು. ಬಣ್ಣದವ್ರು ಫೋನ್ ಮಾಡ್ತಾಯಿದ್ರು. ಅದಕ್ಕೆ ಒಂದು ಕೋರ್ಸ್ ಅವ್ರಿಗೆ ವಾಟ್ಸಪ್ ಇಟ್ಬಿಟ್ಟು ತೋರಿಸ್ಬಿಟ್ಟೆ ಮೆಜರ್ಮೆಂಟು. ಸೊ ಓಪನ್ ಎಲ್ಲ ಬಿಟ್ಬಿಟ್ಟು ಅವ್ರಿಗೆ ಮೇಸನ್ಗೆ ಹೇಳ್ಬಿಟ್ಟು, ಸರಿ ವಾಲ್ ರೈಜ್ ಮಾಡ್ಕೊಪ್ಪ ಇದೆ ನೀನು 7 ಅಡಿ ಮಟ್ಟಲ್ಲಿ ರೈಜ್ ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನು ಹೊಡಬೇಕಿತ್ತು. ಸೊ ಇನ್ನೇನಾದ್ರು ಹೇಳಿ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ವಾಟ ಕಳೆದಾಗಿದೆ. ಸೊ ಈ ಶೀಟ್ ಹಾಕೋದು ಒಂದೇ ಬಾಕಿ. ಸರಿ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಸೊ ನಮ್ಮ ಮನೆಗೆ ಸ್ವಲ್ಪ ಪೈಂಟ್ರು ಎಲ್ಲ ಕ್ಲೀನ್ ಮಾಡ್ಕೊತಾ ಇನ್ನು. ಸೊ ನೋಡಿ ಇದು ಹೈವೇರಿ ಕಲರ್ ಅಂತೆ, ಹೈವೇರಿ. ಸೊ ಕಲರ್ ಹೇಗೆ ಬರುತ್ತೆ ಅಂತ ನಿಮಗೆ ವೀಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ. ಹಂಗೂ ಬಣ್ಣ ತಂದು ಕೊಟ್ಟು ಸಾಕಾಗೋಯ್ತು ಕಣ್ರಿ. ಏನು ಹೇಳಲಿ, ಒಂದೊಂದು ಸತಿಗೆ ಅಮೌಂಟ್ ಹೋದರೆ ಎಳ್ಕೊಂಡು ಹೋಗುತ್ತೆ. ನಾವೇ ಒಂದೊಂದು ಕತ್ತೀವಿ, ಅಲ್ಲೊಂದಾಗುತ್ತೆ. ಸೊ ಹೈವೇರಿ ಕಲರ್ ಅಂತೆ. ಸೊ ಲಾಸ್ಟಲ್ಲಿ ಮತ್ತು ಕಿಟಕಿ ಸಟರ್ಸ್ಗೆಲ್ಲ ಪಟ್ಟಿ ಮಾಡಿಬಿಟ್ಟು ಎಲ್ಲ ಉಚ್ಚಿಬಿಟ್ಟು ಇದು ರೆಡಿ ಮಾಡ್ತಾಯಿದ್ರು. ಸರಿ ಮಾಡ್ಕೊತಾರಪ್ಪ, ನಿಮ್ಗೆ ಏನು ಬೇಕು, ಇನ್ನೇನು ಬೇಕು ಕೇಳಿ. ಸೊ ನಮ್ಮನೆ ತಾನೇ ಆಗ್ತಿರೋದು, ನಾಚಿಕೆಬೇಡಿ, ಒಳ್ಳೆ ಕ್ವಾಲಿಟಿ ಇದೆ ಅಕ್ಕಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಪೇಂಟ್ಗಳಿಗೆ ನಾನು ಇವತ್ತನ್ನು ಎಂಡ್ ಮಾಡಿದೆ. ಸೊ ಲಾಸ್ಟ್ ಫೈನಲ್ಗೆ ಈ ಥರ ಬಂತು ಇದು. ಸೊ ನೈಟು ವೀಡಿಯೋ ಮಾಡಿ ತೋರಿಸೋದು ವೀಕ್ಷಕರೇ. ಸೊ ಗಮನಿಸ್ತಾ ಇದ್ದೀರಾ ನೋಡಿ ಹೇಗಿದೆ ಕಲರು ಅಂತ ಕಾಮೆಂಟ್ ಮಾಡಿ. ಸೊ ಅದ್ರ ಮಾರನೇ ಬೆಳಿಗ್ಗೆ ಮತ್ತೆ ನಾನು ಹೇಳಿದೆ ಅವ್ರಿಗೆ, ಸೊ ಕೆಲಸಕ್ಕೆ ಹೋದ್ರೊಳಗೆ ನಾನು ಹೊಡ್ಕೊಡ್ತೀನಿ ಕೊಡಪ್ಪ ಅಂದ್ಬಿಟ್ಟು, ನಮ್ಮ ಟೈಮ್ ಇನ್ನೂ 9 ಗಂಟೆ ಆಯ್ತಲ್ಲ. ಕೊಡಿ ಅಂದ್ಬಿಟ್ಟು ನಾನು ಅದಕ್ಕೆ ಕಂಬಗಳಿಗೆ ಗೋಲ್ಡ್ ಮತ್ತು ಸಿಲ್ವರ ಕೆಳಗಡೆಗೆ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ನಾನೇ ಪೈಂಟ್ ಮಾಡ್ತಾಯಿದ್ದೆ. ಯಾಕಂದರೆ ಸಣ್ಣ ಪುಟ್ಟ ವರ್ಕ್ಗಳೆಲ್ಲ ನಾವೇ ಮಾಡ್ಕೊಬೇಕು. ಅವರು ಕೊಟ್ಟರೆ ಲೇಬರ್ ಬೆಲೆ ಜಾಸ್ತಿ ಆಗ್ತಿರುತ್ತೆ. ಕೊಡಪ್ಪ ನಾನು ಹೋಗೋದ್ರೊಳಗೆ ಅಂದ್ಬಿಟ್ಟು ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೆ. ವಿಷಯಗಳೇ ಗಮನಿಸ್ತಾ ಇರ್ಬೋದು ನೋಡಿ. ಪೈಂಟ್ರು ನಾವೇ ಮಾಡ್ತೀವಿ, ಬುಡಿ ಅಂದರೂ ಸುಧಾ ನಾನೇ ಮಾಡ್ತೀನಿ ಬಿಡಪ್ಪ, ನಾನು ಸಣ್ಣ ವರ್ಕ್ಗಳನ್ನ ಮಾಡ್ಕೊತೀನಿ, ಎಲ್ಲ ಜಾಸ್ತಿ ಇರೋ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ. ಸೊ ಅದು ನೋಡಿರಿ 5 ಗಂಟೆ ಆಯ್ತಿದ್ದಂಗೆ ನಮ್ಮೂರ ಕಡೆ ಬಂತು ಕಡ್ರಿ ಮಳೆ. ಯಾಕೆ ಹೇಳ್ತೀರಾ, ಅಯ್ಯೋ ಮಳೆಗಿಂತ ಹೆಚ್ಚಾಗಿ ಗಾಳಿ ಬಡ್ತಾ ಏನು ಹೇಳ್ತೀರಾ, ನಮ್ಮ ಅಕ್ಕಪಕ್ಕ ಸೀಟ್ಗಳೇ ಕಿತ್ಕಾರ್ಬಿಟ್ಟೈತೆ. ಅಷ್ಟೊಂದು ಅರಿ ಮಳೆ. ಆದರೂ ಮಳೆ ಹೋದರೆ ಏನೋ ಒಂಥರ ಕಂಪನ, ಆ ಸ್ಮೆಲ್ಲು. ಸೊ ವಿಡಿಯೋ ನೋಡ್ಕೊಂಬನ್ನಿ, ಗಾಳಿ ಬಟ್ಟೆ ಹೆಂಗೆ ಬೇಸೋದು ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ನೋಡಿದೆ ಮಳೆಗಿಂತ ಹೆಚ್ಚಾಗಿ ಗಾಳಿ ಬಡ್ತದೆ ಜಾಸ್ತಿ. ಅಯ್ಯಪ್ಪ, ಛತ್ರಿ ಬೇರೆ ಹೋಯ್ತು, 100 ರೂಪಾಯಿ ಛತ್ರಿ ಹೋದ್ರೂ ಅಲ್ಲಿ ಸದ್ಯಕ್ಕೆ ನಮ್ಮ ಹೊತ್ಕೊಂಡಿರೋ ಗಾಳಿ ಬಡ್ತಾ, ಅದೇ ಖುಷಿ ಪಡ್ಬೇಕು ನಾವು. ಇನ್ನೂ ಬಡಿತಾ ಇರ್ತಕ್ಕಂಥ ಮಳೆ. ನಿಮ್ಮೂರ ಕಡೆ ಹೆಂಗಿದೆ ಮಳೆ ಕಾಮೆಂಟ್ ಮಾಡಿ. ಸರಿ, ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಸ್ವಲ್ಪ ಮಳವಳ್ಳಿಗೆ ಹೋಗ್ಬೇಕಿತ್ತು. ಸೊ ನಾನು ಹೇಳಿದ್ನಲ್ಲ ವೀಕ್ಷಕರೇ, ಕಿಟಕಿ ಸ್ಕ್ರೀನ್ಗಳು ತರಬೇಕಿತ್ತು. ಸೊ ಕಾರ್ಪೆಂಟರ್ಗಳು ಬೇರೆ ನಮಗೆ ಡಿಮ್ಯಾಂಡ್ ಮಾಡ್ತಾಯಿದ್ರು, ತಂದ್ಬೋಣ ಅಂತಾರೆ. ಸೊ ಅವ್ರು ಹೇಳೋ ಐಟಮ್ ತಂದು ಕೊಡಲಿಲ್ಲ ಅಂದರೆ ಏನು ಮಾಡ್ತಾರೆ, ಕೆಲಸ ಸ್ಟಾಪ್ ಆಗ್ಬಿಡ್ತವೆ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ ಕರ್ಕೊಂಡು ನಾನು ಹೋಗಿದ್ದೆ ಮಳವಳ್ಳಿಗೆ, ಹರಿಯಾಣ ಅಂಗಡಿಗೆ. ಸೊ ಅಲ್ಲಿ ಹೋಗ್ಬೇಕಾರೆ ವೀಕ್ಷಕರು ಗಮನಿಸ್ತಿದ್ದೀರಾ, ಇಲ್ಲಿ ಒಳ್ಳೊಳ್ಳೆ ಐಟಮ್ಗಳು ಸಿಗ್ತವೆ. ಸೊ ಒಳ್ಳೊಳ್ಳೆ ಸ್ಕ್ರೀನ್ ಆಗಿರ್ಬೋದು, ಎಲ್ಲ ಕಣ್ಣು ಬೇಕಾದ ಸಿಗ್ತವೆ. ಬಟ್ ಏನಂದರೆ ಅಲ್ಲಿ ನೋಡ್ತಾಯಿದ್ರೆ ಒಂದಕ್ಕಿಂತ ಒಂದು ಹೆಚ್ಚು ಕಾಣ್ತವೆ. ನಾನಂದೆ ಚೆನ್ನಾಗಿರೋದು ಹಾಕ್ರಪ್ಪ ಅಂದ್ಬಿಟ್ಟು ನಮ್ಮ ಶಿಷ್ಯ ನೀನೇ ಸೆಲೆಕ್ಟ್ ಮಾಡ್ಕಪ್ಪ ಅಂತ ಹೇಳಿದ್ನ. ಸರಿ ನಾನು ಸೆಲೆಕ್ಟ್ ಮಾಡ್ತೀನಿ ಬಿಡು ಅಂದ್ಬಿಟ್ಟು ಒಂದು ವೀಡಿಯೋ ಕ್ಲಿಪ್ ತಗೊಂಡೆ. ನೋಡಿ ವಾಚ್ಮ್ಯಾನ್ ಕುಂತಾನೆ, ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ, ಇಲ್ಲೇ ಹೋಗು ಅಂತವನೇ. ಬಾರಲ್ಲ ಹೋಯ್ತಲ್ಲೇ ವಾಚ್ಮ್ಯಾನ್ ಕೆಲಸ ಮಾಡ್ತಾರಂತೆ, ಬಾರೋ ಅಂದ್ಬಿಟ್ಟು ಸರಿ ಪ್ಯಾಕ್ ಮಾಡಿದೆ ನೋಡಿ ಅಂಗಡಿ. ಸರಿ ಪ್ಯಾಕಿಂಗ್ ಆಗಿತ್ತು. ಸೊ ನಮ್ಮ ಶಿಷ್ಯ ತಗೊಬರ್ತಾಯಿದ್ರು ನೀವು ಓದ್ಕೊಂಡು ಈಗ. ಸೊ ನಾವು ಅಂದ್ಕೊಳ್ಳೋದೆ ಒಂದು ರೇಟು, ಅಲ್ಲಾಗೋದೆ ಒಂದು ರೇಟು. ಅಯ್ಯೋ ತಲೆ ಕೆಟ್ಟೋಗುತ್ತೆ ಮನೆ ಮಾಡೋ ಹೊತ್ತಿಗೆ. ಏನು ಮಾಡ್ತೀರಾ, ವಿಧಿ ಇಲ್ಲ, ಮಾಡಲೇಬೇಕಲ್ವಾ. ಇವಾಗೆಲ್ಲ ಮನೆ ನೋಡ್ತಾರೆ ಎಲ್ಲ. ಸೊ ಹೆಂಗೂ ಕೊನೆಗೂ ಫೈನಲ್ಲು ಪ್ಯಾಕಿಂಗ್ ಆಗಿತ್ತು. ಸೊ ಅಲ್ಲಿರೋ ಐಟಮ್ಗೆ 4,00,000 ವೀಕ್ಷಕರೇ. ಸರಿ ಅಂದ್ಬಿಟ್ಟು ಅದನ್ನು ತಗೊಂಡು ಫಸ್ಟು ಒಂದು ಕಾಫಿ ಕುಡಿಯೋಣ ಬಾಪ ಅಂದ್ಬಿಟ್ಟು ಒಂದು ಕಾಫಿ ಕುಡಿದೆ. ಟೀ ಕುಡಿಬೇಕಿತ್ತು. ಸೊ ನಾಷ್ಟನೇ ಮಾಡ್ಬಿಡಮ್ಮ ಅಂದ್ಬಿಟ್ಟು ನಾಷ್ಟನೇ ಮಾಡೋಕ್ಕೆ ಕುಂತ್ಕೊಂಡೆ. ಶಿಷ್ಯನಿಗೆ ದೋಸೆ ತಗೊಟ್ಟಿದ್ದೆ.
ಸೊ ತಿಂತೀರಪ್ಪ ಅಂದ್ಬಿಟ್ಟು ನನಗೊಂದೆರಡು ದೋಸೆ ತಿನ್ನು ಅಂದ್ಬಿಟ್ಟು ಹೇಳಿದೆ. ಸೊ ದೋಸೆ ಪ್ರಿಪೇರ್ ಆಗ್ತಾ ಕೊಟ್ಟರು. ಟೈಮ್ ಬೇರೆ 11:30 ಆಗೋಗಿತ್ತು. ಅಷ್ಟು ಕೊದಕು ಇದು ಮಾಡಿದೆ, ತಿಂದು ಅಲ್ಲಿಂದ ಬಂದ್ಬಿಟ್ಟು ಕಾರ್ಪೆಂಟ್ರ್ ಹತ್ರ ಹೋದೆ. ಅವ್ರು ನೋಡಿ ನಮ್ಮ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸ ಒಪ್ಕೊಬಿಟ್ಟು ಹೆಂಗೆ ನಿಂತವ್ರೆ ಸೂರಂಗಿ. ಅಲ್ಲಿ ನೋಡಿದ್ರೆ ಕರೆಂಟೇ ಇಲ್ಲ. ನೆನ್ನೆ ಹೊಡೆದ್ರೆ ಮಳೆಗೆ ಹೋದ್ಕೂ ಕರೆಂಟೇ ಇಲ್ಲ. ಏನು ಮಾಡ್ತೀರಾ, ಸುಮ್ಮನೆ ಕರೆಂಟ್ ಬಂದ ತಕ್ಷಣ ಮಾಡ್ತಾರೆ, 5 ನಿಮಿಷ ಆಗಿದ್ರೆ 5 ನಿಮಿಷ ಹೋಗ್ತಾರೆ ನೋಡಿ. ಕೊನೆಗೂ ಕರೆಂಟ್ 2 ಅವರ್ 3 ಅವರ್ ಬರಲೇ ಇಲ್ಲ. ನಾನು ಅಲ್ಲೇ ಕಾದು ಸಾಕಾಯಿತು, ಅವರೇ ಕುಂತಿರಲ್ಲ. ಸೊ ನನಗೂ ಬೇಜಾರಾಗೋಯಿತು. ಸೊ ಮನೆಗೇನೋ ಬಂದೆ. ಇದಾಗಿರುತ್ತೆ 3 ಡೇಸ್ ಬ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.